ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಪಂಜರ ಎಂಬ ಈ ಹೊಸ ರೋಚಕ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಹಂಕಾರದಿಂದ ಮೆರೆವ ಶ್ರೀಮಂತ ಗಂಡ ಮತ್ತು ಮಲೆನಾಡಿನ ಸರಳ ಸ್ವಾಭಿಮಾನಿ ಹೆಂಡತಿಯ ನಡುವೆ ನಡೆಯುವ ಪ್ರೀತಿ, ಅಹಂಕಾರ ಹಾಗೂ ಭಾವನೆಗಳ ಸಂಘರ್ಷದ ಸುಂದರ ಕಥೆ ಇದು. ಬನ್ನಿ ತಡಮಾಡದೆ ಪ್ರೀತಿಯ ಪಂಜರ ಕಥೆಯ ಮೊದಲ ಎಪಿಸೋಡ್ ಅನ್ನು ಆರಂಭಿಸೋಣ. ಮಳೆ ಸುರಿಯುತ್ತಿರುವ ಶಿವಮೊಗ್ಗ ಜಿಲ್ಲೆಯ ಮಲೆನಾಡಿನ ವಾತಾವರಣದಲ್ಲಿ 42ನೇ ಮಹಡಿಯ ದೊಡ್ಡ ಕಾರ್ಪೊರೇಟ್ ಆಫೀಸ್ ಕೊಠಡಿಯಲ್ಲಿ ಕೋಟ್ಯಾಧಿಪತಿ ಕಲ್ಯಾಣ್ ಕುಳಿತಿರುತ್ತಾನೆ. ವಯಸ್ಸು 29. ವರ್ಮಾ ಇನ್ಫ್ರಾದ ಚಕ್ರವರ್ತಿಯಾದ ಆತನಿಗೆ ಅಹಂಕಾರ ಜಾಸ್ತಿ. ಆತನಿಗೆ ಲಾಜಿಕ್ಗಳು ಬೇಕಿಲ್ಲ, ಕೊಟ್ಟ ಮಾತಿಗೆ ಕೆಲಸ ಮಾತ್ರ ಮುಗಿಯಬೇಕು. ಕಣ್ಣಿಗೆ ಕಂಡದ್ದೇ ಸತ್ಯ, ದುಡ್ಡೇ ಎಲ್ಲವನ್ನೂ ಕೊಳ್ಳಬಹುದು ಎಂದು ನಂಬುವ ಆತನ ಲೋಕವೇ ಬೇರೆ. ಅದೇ ಸಮಯದಲ್ಲಿ ಆತನ ಪ್ರೈವೇಟ್ ಪರ್ಸನಲ್ ನಂಬರ್ಗೆ ಒಂದು ಅನಿರೀಕ್ಷಿತ ಫೋನ್ ಕಾಲ್ ಬರುತ್ತೆ. ಆ ನಂಬರ್ ಕೇವಲ 5 ಜನರಿಗೆ ಮಾತ್ರ ತಿಳಿದಿರುತ್ತದೆ. ಫೋನ್ ಸ್ಕ್ರೀನ್ ಮೇಲೆ ಅಮ್ಮ ಎಂಬ ಹೆಸರು ಮಿನುಗುತ್ತದೆ. ಕಲ್ಯಾಣ್ ಮುಖವನ್ನು ಒಮ್ಮೆ ಸಿಟ್ಟಾಗಿ ಸುಕ್ಕುಗಟ್ಟಿಸುತ್ತಾನೆ. ಮನೆಯಿಂದ ಫೋನ್ ಬಂದರೆ ಒಂದೇ ಒಂದು ಕಾರಣ ಇರಬೇಕು, ಇಲ್ಲ ಅಂದರೆ ಮದುವೆ ಮಾಡಿಕೊಳ್ಳಿ ಅಂತ ಹೇಳಬೇಕು, ಇಲ್ಲವಾದರೆ ಚುಟ್ಟಾಪುಟ್ಟ ವಿಷಯಗಳಿಗೆ ರೇಗಾಡಬೇಕು ಅಂತ ಅಂದುಕೊಂಡು ಫೋನ್ ಲಿಫ್ಟ್ ಮಾಡುತ್ತಾನೆ. ಆದರೆ ಆ ಕಡೆಯಿಂದ ಕೇಳಿಸಿದ ಧ್ವನಿ ಆತನ ಸಾಮ್ರಾಜ್ಯವನ್ನು ನಡುಗಿಸುತ್ತದೆ. ಅಮ್ಮ ಅಳುತ್ತಾ ಗದ್ಗದಿತರಾಗಿ ಮಾತನಾಡುತ್ತಾರೆ. ಕಲ್ಯಾಣ್, ತಕ್ಷಣ ಶಿವಮೊಗ್ಗದ ನಮ್ಮೂರಿಗೆ ಬಾ. ನಿಮ್ಮ ತಂದೆಗೆ, ರಾಘವವರ್ಮರಿಗೆ ತೀವ್ರವಾದ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ಮಾತು ಕೇಳಿದ ತಕ್ಷಣ ಕಲ್ಯಾಣ್ ಕೈಯಲ್ಲಿದ್ದ ದುಬಾರಿ ಪೆನ್ ಜಾರಿ ಬೀಳುತ್ತೆ. 5 ವರ್ಷಗಳಿಂದ ತಂದೆಯ ಮುಖವನ್ನೇ ನೋಡದ ಮಣ್ಣಿಗೆ ದ್ರೋಹ ಬೈದಿದ್ದಾನೆ ಎಂದು ಮನೆಯಿಂದ ಹೊರಹಾಕಲ್ಪಟ್ಟ ಆ ಮಗನ ಎದೆ ಒಮ್ಮೆಲೆ ಇಬ್ಭಾಗವಾದಂತೆ ಆಗುತ್ತೆ. ಕಣ್ಣುಗಳಲ್ಲಿ ಅಚ್ಚರಿ ಮತ್ತು ಆಘಾತ ಮೂಡುತ್ತದೆ. ಕಲ್ಯಾಣ್ ಒಂದು ಕ್ಷಣವೂ ನಿಲ್ಲದೆ ತನ್ನ ಬೆಲೆಬಾಳುವ ಕಾರಿನಲ್ಲಿ ಶಿವಮೊಗ್ಗದ ಕಡೆಗೆ ವೇಗವಾಗಿ ದೌಡಾಯಿಸುತ್ತಾನೆ. ಹೈವೇಯಲ್ಲಿ ಕಾರು ನುಗ್ಗುತ್ತಿರುವಾಗ ಕಳೆದ 5 ವರ್ಷಗಳ ಹಿಂದಿನ ನೆನಪುಗಳು ಆತನನ್ನು ಕಾಡುತ್ತವೆ. ಮನುಷ್ಯರನ್ನು ಬಡೆದು ಹಾಕುವ ಕಾಂಕ್ರೀಟ್ ಗೋಡೆಗಳು ಕಟ್ಟಲು ಹೊರಟವನೇ, ನೀನು ಈ ಗಡ ದಾಟಿದರೆ ಮತ್ತೆ ವಾಪಸ್ ಬರಬೇಡ ಎಂದು ಗರ್ಜಿಸಿದ್ದ ತಂದೆಯ ಮಾತುಗಳು ಆತನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತವೆ. 5 ಗಂಟೆಗಳ ಪ್ರಯಾಣದ ನಂತರ ಶಿವಮೊಗ್ಗದ ಆ ಸಣ್ಣ ಆಸ್ಪತ್ರೆಯ ಮುಂದೆ ಕಾರು ಬಂದು ನಿಲ್ಲುತ್ತದೆ. ಮಾವಿನ ತೋಪಿನ ಮಧ್ಯೆ ಇರುವ ಆ ಬಿಳಿ ಕಟ್ಟಡದ ಒಳಗೆ ಕಲ್ಯಾಣ್ ಓಡಿ ಹೋಗುತ್ತಾನೆ. ಐಸಿಯು ಹೊರಗಿನ ಬೆಂಚ್ ಮೇಲೆ ಅಮ್ಮ ಪಾರ್ವತಿ ಕುಳಿತು ಕಣ್ಣೀರು ಹಾಕುತ್ತಿರುತ್ತಾರೆ. ಅಲ್ಲಿ ನಿಂತಿರುವ ಮತ್ತೊಂದು ಪಾತ್ರ ಕಲ್ಯಾಣ್ ಕಣ್ಣಿಗೆ ಬೀಳುತ್ತದೆ. ಹಳದಿ ಬಣ್ಣದ ಕಾಟನ್ ಚೂಡಿದಾರ್ ಧರಿಸಿದ, ಜಡೆ ಹಾಕಿಕೊಂಡ, ಗಂಭೀರತೆ ಮತ್ತು ಅಳಲು ತುಂಬಿಕೊಂಡಿರುವ ಆ ಸರಳ ಮಲೆನಾಡಿನ ಹುಡುಗಿ ತನುಜಾ. ಕಲ್ಯಾಣ್ ತಂದೆಯ ಬಳಿ ಹೋಗಲು ಮುಂದಾದಾಗ ಡಾಕ್ಟರ್ ಬಂದು ಮಾಹಿತಿ ನೀಡುತ್ತಾರೆ. ರಾಘವವರ್ಮ ಅವರು ಆಕ್ಸಿಜನ್ ಮಾಸ್ಕ್ ಹಾಕಿಕೊಳ್ಳಲು ನಿರಾಕರಿಸುತ್ತಿದ್ದಾರೆ. ನಿಮ್ಮ ಮಗ ಬಂದು ತಾನು ತನುಜಾವನ್ನು ಮದುವೆ ಮಾಡಿಕೊಳ್ಳುತ್ತೇನೆ ಎಂದು ಮಾತು ಕೊಟ್ಟರೆ ಮಾತ್ರ ನಾನು ಚಿಕಿತ್ಸೆ ತೆಗೆದುಕೊಂಡು ಬದುಕುತ್ತೇನೆ ಎಂದು ಹಠ ಹಿಡಿದಿದ್ದಾರೆ. ಆ ಮಾತು ಕೇಳಿ ಕಲ್ಯಾಣ್ ಜ್ವಾಲಾಮುಖಿಯಂತೆ ಸಿಡಿದೆಳುತ್ತಾನೆ. ತಂದೆಯ ಹಠವೇಕೆ? ತನುಜಾ ಎನ್ನುವ ಈ ಹುಡುಗಿ ಯಾರು? ಅವಳಿಗೂ ತಂದೆಗೂ ಇರುವ ಸಂಬಂಧವೇನು ಎಂಬ ಪ್ರಶ್ನೆಗಳು ಎದುರಾಗುತ್ತವೆ. ಮಳೆ ನಿಂತು ತೇವಾಂಶ ಆವರಿಸಿದ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕಲ್ಯಾಣ್ ಮತ್ತು ತನುಜಾ ಪರಸ್ಪರ ಮುಖಾಮುಖಿ ನಿಂತಿರುತ್ತಾರೆ. ಆತನ ಮುಖದಲ್ಲಿ ಅಹಂಕಾರದ ಕಠಿಣತೆ ಇದ್ದರೆ ಅವಳ ಮುಖದಲ್ಲಿ ಅಚಲವಾದ ದೃಢತೆ ಇರುತ್ತದೆ. ಕಲ್ಯಾಣ್ ತನ್ನ ಅಧಿಕಾರಯುತ ಧ್ವನಿಯಲ್ಲಿ ನೇರವಾಗಿ ತನುಜಾಳನ್ನು ಪ್ರಶ್ನಿಸುತ್ತಾನೆ. ಯಾರು ನೀನು? ನನ್ನ ತಂದೆ ಈ ರೀತಿಯ ಅತಿರೇಕದ ನಿರ್ಧಾರ ತೆಗೆದುಕೊಳ್ಳಲು ನಿನ್ನ ಹಿನ್ನೆಲೆ ಏನು? ತನುಜಾ ಆ ಮಾತಿಗೆ ಕಿಂಚಿತ್ತೂ ಬೆದರದೆ ಕಣ್ಣುಗಳಲ್ಲಿ ನೇರವಾದ ನೋಟವನ್ನಿಟ್ಟುಕೊಂಡು ಉತ್ತರ ನೀಡುತ್ತಾಳೆ. ನನ್ನ ಹೆಸರು ತನುಜಾ. ನಿಮ್ಮ ತಂದೆಗೆ ಹೊಲದಲ್ಲಿ ಹೃದಯಾಘಾತವಾದಾಗ ಸಿಪಿಆರ್ ಮಾಡಿ ಪ್ರಾಣ ಉಳಿಸಿದ್ದು ನಾನು. ಆಂಬ್ಯುಲೆನ್ಸ್ ಬರುವುದು ತಡವಾಗುತ್ತದೆ ಎಂದು ಸ್ವತಃ ಟ್ರ್ಯಾಕ್ಟರ್ ಓಡಿಸಿಕೊಂಡು ಬಂದು ಅವರನ್ನು ಈ ಆಸ್ಪತ್ರೆಗೆ ದಾಖಲಿಸಿದವಳು ನಾನು. ಈ ಆಸ್ಪತ್ರೆಯಲ್ಲಿ ಅವರನ್ನು ಹಗಲು ರಾತ್ರಿ ಕಾಯುತ್ತಿರುವುದು ಕೂಡ ನಾನೇ. ನಿಮ್ಮ ತಂದೆಯೊಂದಿಗೆ ನನಗಿರುವ ಸಂಬಂಧ ಬಾಂಧವ್ಯದ್ದು ಕೇವಲ ಹಣದ್ದಲ್ಲ. ಅವಳ ಖಡಕ್ ಮಾತುಗಳನ್ನು ಕೇಳಿ ಕಲ್ಯಾಣ್ ಬೆಚ್ಚಿಬೀಳುತ್ತಾನೆ. ತನ್ನ ಎದುರು ಯಾರೂ ಇಷ್ಟೂ ಧೈರ್ಯವಾಗಿ ಮಾತನಾಡಿದವರಲ್ಲ ಎಂಬ ಗರ್ವ ಆತನಲ್ಲಿದೆ. ಆದರೆ ಈಗ ತನ್ನ ತಂದೆಯ ಪ್ರಾಣ ಉಳಿಯಬೇಕೆಂದರೆ ಈ ಹುಡುಗಿಯ ಮೆಳಿಗೆ ತಾಳಿ ಕಟ್ಟಲೇಬೇಕಾದ ಅನಿವಾರ್ಯತೆ ಆತನ ಎದುರು ಬಂದು ನಿಂತಿರುತ್ತದೆ. ರಾಘವವರ್ಮ ಐಸಿಯು ಹಾಸಿಗೆಯ ಮೇಲಿಂದ ಕಣ್ಣು ಬಿಟ್ಟು ಕಲ್ಯಾಣ್ನನ್ನು ನೋಡುತ್ತಾ ಸನ್ನೆ ಮಾಡುತ್ತಾರೆ. ತಾಳಿ ಕಟ್ಟದ ಹೊರತು ತಾನು ಆಪರೇಷನ್ ಪೇಪರ್ಗಳ ಮೇಲೆ ಸಹಿ ಹಾಕುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಕಲ್ಯಾಣ್ ಕಣ್ಣುಗಳಲ್ಲಿ ಕೋಪ ಮಡುಗಟ್ಟುತ್ತದೆ.
ತಂದೆ ಮಾಡುತ್ತಿರುವ ಈ ಬ್ಲ್ಯಾಕ್ಮೇಲ್ ತನಗಾಗಿಯೇ ಹೆಣೆದ ಬಲೆ ಎಂದು ಆತನಿಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಹೊರಗೆ ಹೋಗಿ ಯೋಚಿಸಲು ಸಮಯವಿಲ್ಲ. ಒಡನೆಯೇ ನಿರ್ಧಾರ ತೆಗೆದುಕೊಳ್ಳಬೇಕಾದ ಒತ್ತಡದಲ್ಲಿ ಕಲ್ಯಾಣ್ ಸಿಲುಕಿಕೊಳ್ಳುತ್ತಾನೆ. ಒಂದು ಕಡೆ ತನ್ನ ಅಹಂಕಾರ ಮತ್ತು ಸ್ವಾಭಿಮಾನ, ಮತ್ತೊಂದು ಕಡೆ ತಂದೆಯ ಜೀವ. ಕೊನೆಗೆ ತಂದೆಯ ಪ್ರಾಣಕ್ಕಾಗಿ ಕಲ್ಯಾಣ್ ಆ ಒಪ್ಪಂದದ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾನೆ. ಆಸ್ಪತ್ರೆಯ ವಾರ್ಡಿನಲ್ಲೇ ಅತ್ಯಂತ ಸರಳವಾಗಿ ಆ ಅನಿವಾರ್ಯ ಮದುವೆ ನೆರವೇರುತ್ತದೆ. ಕಲ್ಯಾಣ್ ಯಾವುದೇ ಇಷ್ಟವಿಲ್ಲದೆ ತನುಜಾಳ ಕೊರಳಿಗೆ 3 ಮುಡಿಗಳನ್ನು ಇಡುತ್ತಾನೆ. ಆ ಕ್ಷಣದಿಂದ ಅವರ ಬದುಕು ಹೊಸ ತಿರುವು ಪಡೆಯುತ್ತದೆ. ಮದುವೆ ಮುಗಿದು ಕೆಲವೇ ಗಂಟೆಗಳಲ್ಲಿ ರಾಘವ ವರ್ಮರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮುಗಿಯುತ್ತದೆ. ಡಾಕ್ಟರ್ ಬಂದು ಅವರ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ಸ್ಪಷ್ಟಪಡಿಸಿದ ನಂತರವಷ್ಟೇ ಎಲ್ಲರೂ ನಿಟ್ಟುಸಿರು ಬಿಡುತ್ತಾರೆ. ಆದರೆ ಕಲ್ಯಾಣ್ ಮನಸ್ಸಿನಲ್ಲಿ ಆಕ್ರೋಶ ಮಾತ್ರ ಕಡಿಮೆ ಆಗಿರುವುದಿಲ್ಲ. ತಂದೆಯ ಪ್ರಾಣ ಉಳಿಯಿತು ಎಂಬ ಸಮಾಧಾನಕ್ಕಿಂತ ತಾನೊಂದು ಕಟ್ಟುಪಾಡಿಗೆ ಸಿಕ್ಕಿಹಾಕಿಕೊಂಡೆ ಎಂಬ ಅಸಮಾಧಾನವೇ ಆತನನ್ನು ಹೆಚ್ಚು ಕಾಡುತ್ತದೆ. ತನುಜಾಳನ್ನು ಅಲ್ಲಿಯೇ ಬಿಟ್ಟು ಕಲ್ಯಾಣ್ ನೇರವಾಗಿ ತನ್ನ ಕಾರನ್ನು ಹತ್ತಿ ಶಿವಮೊಗ್ಗದಿಂದ ಹೈದರಾಬಾದ್ ಕಡೆಗೆ ಹೊರಡಲು ಮುಂದಾಗುತ್ತಾನೆ. ಆದರೆ ಅಮ್ಮ ಪಾರ್ವತಿ ಬಂದು ತಡೆದು ನಿಲ್ಲಿಸುತ್ತಾರೆ. ಹೊಸದಾಗಿ ಮದುವೆಯಾದ ಹೆಂಡತಿಯನ್ನು ಬಿಟ್ಟು ನೀನು ಒಬ್ಬನೇ ಹೋಗಲು ಬರುವುದಿಲ್ಲ. ಅವಳನ್ನು ಜತೆಗೆ ಕರೆದುಕೊಂಡು ಹೋಗು ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾರೆ. ಬೇರೆ ದಾರಿಯಿಲ್ಲದೆ ಕಲ್ಯಾಣ್ ತನುಜಾಳನ್ನು ತನ್ನೊಂದಿಗೆ ಕಾರಿನಲ್ಲಿ ಕೂರಿಸಿಕೊಳ್ಳಿಕೊಂಡು ಹೈದರಾಬಾದ್ಗೆ ಪ್ರಯಾಣ ಬೆಳೆಸುತ್ತಾನೆ. ದಾರಿಯುದ್ದಕ್ಕೂ ಕಾರಿನಲ್ಲಿ ಯಾವುದೇ ಮಾತುಕತೆ ಇರುವುದಿಲ್ಲ. ಸೈಲೆನ್ಸ್ ಮಾತ್ರ ಇಬ್ಬರ ನಡುವೆ ದೆವ್ವದಂತೆ ಕುಳಿತಿರುತ್ತದೆ. ಹೈದರಾಬಾದ್ ತಲುಪಿದ ನಂತರ ಕಲ್ಯಾಣ್ ನೇರವಾಗಿ ತನುಜಾಳನ್ನು ನಗರದ 42ನೇ ಮಹಡಿಯಲ್ಲಿರುವ ತನ್ನ ಅತಿ ಐಷಾರಾಮಿ ಪೆಂಟ್ಹೌಸ್ಗೆ ಕರೆತರುತ್ತಾನೆ. ಆ ಮನೆಯ ಭವ್ಯತೆ ಮತ್ತು ಶ್ರೀಮಂತಿಕೆಯನ್ನು ಕಂಡು ತನುಜಾ ಒಂದು ಕ್ಷಣ ಬೆರಗಾಗುತ್ತಾಳೆ. ಆದರೆ ಕಲ್ಯಾಣ್ ಮುಖದ ಗರನೆ ನೋಡಿದ ತಕ್ಷಣವೇ ಅವಳು ತನ್ನೆಲ್ಲಾ ಆಶ್ಚರ್ಯವನ್ನೂ ಮರೆತು ಮೌನವಾಗಿ ನಿಲ್ಲುತ್ತಾಳೆ. ಮನೆಗೆ ಬಂದ ಕೂಡಲೇ ಕಲ್ಯಾಣ್ ತನುಜಾಳ ಎದುರು ಕೆಲವು ಕಠಿಣ ನಿಯಮಗಳನ್ನು ಸ್ಪಷ್ಟಪಡಿಸುತ್ತಾನೆ. ಇದು ನನ್ನ ಮನೆ, ನನ್ನ ನಿಯಮಗಳು. ಇಲ್ಲಿ ನಾವು ಗಂಡ ಹೆಂಡತಿ ಎಂಬ ನಾಟಕವಾಡಲು ಬಂದಿಲ್ಲ. ಸಮಾಜಕ್ಕೆ ಮತ್ತು ನಮ್ಮ ಅಮ್ಮನಿಗೆ ತೋರಿಸಲು ಮಾತ್ರ ಈ ತಾಳಿ ಕಟ್ಟಲಾಗಿದೆ. ಅಸಲಿಗೆ ನಾವು ಕೇವಲ ರೂಮ್ಮೇಟ್ಸ್ ಅಷ್ಟೇ. ಈ ಮನೆಯ ಯಾವುದೇ ವಿಷಯದಲ್ಲಿ ನೀನು ತಲೆಹಾಕುವ ಹಾಗಿಲ್ಲ ಎಂದು ಖಡಕ್ಕಾಗಿ ಎಚ್ಚರಿಕೆ ನೀಡುತ್ತಾನೆ. ತನುಜಾ ಆ ಮಾತನ್ನು ಯಾವುದೇ ಪ್ರತಿರೋಧವಿಲ್ಲದೆ ತಲೆಯಾಟಿ ಒಪ್ಪಿಕೊಳ್ಳುತ್ತಾಳೆ. ಅಹಂಕಾರದ ಆ ಮಹಲಿನಲ್ಲಿ ತನುಜಾ ತನ್ನ ಸ್ವಾಭಿಮಾನವನ್ನು ಮಾತ್ರ ಗಟ್ಟಿಯಾಗಿ ಹಿಡಿದುಕೊಂಡು ಹೆಜ್ಜೆ ಇಡುತ್ತಾಳೆ. ಮರುದಿನ ಬೆಳಗಿನ ಜಾವ ಪೆಂಟ್ಹೌಸ್ನ ವಾತಾವರಣ ಸಂಪೂರ್ಣ ಶಾಂತವಾಗಿರುತ್ತದೆ. ಕಲ್ಯಾಣ್ ಎಂದಿನಂತೆ ತನ್ನ ಜಿಮ್ ಮುಗಿಸಿ ಫಾರ್ಮಲ್ ಸೂಟ್ ಧರಿಸಿ ಆಫೀಸ್ಗೆ ಹೊರಡಲು ಸಿದ್ಧನಾಗುತ್ತಿರುತ್ತಾನೆ. ತನುಜಾ ಅಡುಗೆ ಮನೆಯಲ್ಲಿ ತನಗೇನು ಕೆಲಸ ಎಂಬುದು ತಿಳಿಯದೆ ಒಂಟಿಯಾಗಿ ನಿಂತಿರುತ್ತಾಳೆ. ದೊಡ್ಡದಾದ ಆಧುನಿಕ ಅಡುಗೆ ಮನೆ, ಎಲ್ಲೂ ಕಾಣದ ಯಂತ್ರಗಳು ಅವಳ ಸರಳ ಕಣ್ಣಿಗೆ ಹೊಸದಿರುತ್ತವೆ. ಆದರೂ ಅವಳು ಸ್ವಂತ ಶಕ್ತಿಯಿಂದ 1 ಕಪ್ ಬ್ಲಾಕ್ ಕಾಫಿ ಮಾಡಿಕೊಂಡು ಕುಡಿಯಲು ಮುಂದಾಗುತ್ತಾಳೆ. ಅದೇ ಸಮಯದಲ್ಲಿ ಮನೆಯ ಮುಖ್ಯ ಬಾಗಿಲಿನ ಡೋರ್ ಬೆಲ್ ಗಟ್ಟಿಯಾಗಿ ಮೊಳಗುತ್ತದೆ. ಕಲ್ಯಾಣ್ ಲಿಫ್ಟ್ ಕಡೆಗೆ ಹೋಗುತ್ತಿದ್ದವನು ನಿಲ್ಲುತ್ತಾನೆ. ಬಾಗಿಲು ತೆರೆದ ತಕ್ಷಣ ಒಳಗೆ ಕಾಲಿಡುವುದು ಕಲ್ಯಾಣ್ ಪ್ರೇಯಸಿ ಶ್ರೇಯಾ. ಅತಿ ಆಧುನಿಕ ಉಡುಪಿನಲ್ಲಿರುವ ಆಕೆ ಕೈಯಲ್ಲಿ ದುಬಾರಿ ಹ್ಯಾಂಡ್ಬ್ಯಾಗ್ ಹಿಡಿದುಕೊಂಡು ನೇರವಾಗಿ ಒಳಗೆ ಬಂದು ಕಲ್ಯಾಣ್ನನ್ನು ತಬ್ಬಿಕೊಳ್ಳುತ್ತಾಳೆ. ವಾರಾಂತ್ಯದಲ್ಲಿ ಬರುತ್ತೇನೆ ಎಂದು ಹೇಳಿದ್ದರೂ ಆಕೆ ಮುಂಚಿತವಾಗಿ ಬಂದಿರುತ್ತಾಳೆ. ಮನೆಗೆ ಬಂದ ಶ್ರೇಯಾಳ ಕಣ್ಣಿಗೆ ಅಡುಗೆ ಮನೆಯ ಬಳಿ ನಿಂತಿರುವ ತನುಜಾ ಬೀಳುತ್ತಾಳೆ. ಆಕೆಯನ್ನು ನೋಡಿದ ತಕ್ಷಣ ಶ್ರೇಯಾಗೆ ಯಾವುದೇ ಅನುಮಾನ ಬರುವುದಿಲ್ಲ. ಕಲ್ಯಾಣ್ ಮನೆಯಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರುವ ಒಬ್ಬ ಸಾಮಾನ್ಯ ಕೆಲಸದಾಕೆ, ಮೇಡ್ ಎಂದು ಆಕೆ ತಪ್ಪು ತಿಳಿದುಕೊಳ್ಳುತ್ತಾಳೆ. ತನ್ನದೇ ಆದ ಹೈಫೈ ದನಿಯಲ್ಲಿ ಶ್ರೇಯಾ ತನುಜಾಗೆ ನೇರವಾಗಿ ಆಜ್ಞೆ ಮಾಡಲು ಶುರು ಮಾಡುತ್ತಾಳೆ. ಹೇ ನೀನು, ಇವಳೇನ ಹೊಸ ಮೇಡ್? ಬಂದು ಇಷ್ಟು ಹೊತ್ತಾದರೂ ಒಂದು ಫ್ರೆಶ್ ಕಾಫಿ ಮಾಡಿಕೊಡಬೇಕು ಅಂತ ಅನ್ಸಲ್ವಾ? ಬೇಗ ಹೋಗಿ ನನಗೆ ಸ್ಟ್ರಾಂಗ್ ಎಸ್ಪ್ರೆಸೋ ಕಾಫಿ ಮಾಡಿಕೊಂಡು ಬಾ ಎಂದು ಅಹಂಕಾರದಿಂದ ಗದರುತ್ತಾಳೆ. ತನುಜಾಗೆ ಆ ಮಾತು ಕೇಳಿ ಎದೆ ಒಮ್ಮೆಲೇ ನುಜ್ಜುಗುಜ್ಜಾದಂತೆ ಆಗುತ್ತದೆ. ತಾನು ಈ ಮನೆಯ ಒಡತಿಯೋ ಅಥವಾ ಅನಿವಾರ್ಯತೆಗೆ ಸಿಲುಕಿದ ಬಂಟಳೋ ಎಂಬ ನೋಡುಗನ ಆಘಾತ ಅವಳಲ್ಲಿ ಮೂಡುತ್ತದೆ. ಕಲ್ಯಾಣ್ ಈ ಕಡೆ ನೋಡಿ ಸುಮ್ಮನೆ ನಿಂತಿರುತ್ತಾನೆ. ಶ್ರೇಯಾ ತನ್ನ ಪಾಡಿಗೆ ತಾನು ತನುಜಾಗೆ ಆಜ್ಞೆ ಮಾಡಿ ಲಿವಿಂಗ್ ರೂಮ್ ಸೋಫಾದ ಮೇಲೆ ಬಂದು ಕುಳಿತುಕೊಳ್ಳುತ್ತಾಳೆ. ಕಲ್ಯಾಣ್ ಕಣ್ಣುಗಳು ಅನಿವಾರ್ಯವಾಗಿ ತನುಜಾಳ ಮುಖದ ಮೇಲಿರುತ್ತವೆ. ತನ್ನ ಮನೆಯಲ್ಲಿ ಹೆಂಡತಿಯಾಗಿರಬೇಕಾದವಳು ಈಗ ಮತ್ತೊಬ್ಬಳ ಮುಂದೆ ಕೆಲಸದಾಕೆಯಂತೆ ನಿಂತಿರುವುದನ್ನು ನೋಡಲು ಕಲ್ಯಾಣ್ಗೆ ಮನಸ್ಸು ಒಪ್ಪುವುದಿಲ್ಲವಾದರೂ ಬಾಯಿಯಿಂದ ಯಾವುದೇ ಮಾತನ್ನು ಹೊರಹಾಕಲು ಆತನ ಅಹಂಕಾರ ಅಡ್ಡಿಪಡಿಸುತ್ತದೆ. ತಾನು ರೂಪಿಸಿಕೊಂಡ ಕಠಿಣ ನಿಯಮಗಳೇ ಈಗ ತನಗೆ ತಿರುಗುಬಾಣವಾಗುತ್ತಿರುವುದನ್ನು ಆತ ಒಳಗೆ ಅನುಭವಿಸುತ್ತಾನೆ.
ಆದರೆ ತನುಜಾಳ ದೃಢತೆ ಅಲ್ಲಿಯೂ ಚುಚಿಕೊಳ್ಳುವುದಿಲ್ಲ. ಅವಳು ತಕ್ಷಣವೇ ಕುಗ್ಗದೆ ತನ್ನ ಮುಖದಲ್ಲಿದ್ದ ನೋವನ್ನು ಸಂಪೂರ್ಣವಾಗಿ ಮರೆಮಾಚಿಕೊಳ್ಳುತ್ತಾಳೆ. ರಾಘವವರ್ಮರ ಆರೋಗ್ಯದ ದೃಷ್ಟಿಯಿಂದ ಮತ್ತು ತನ್ನ ಗಂಡನ ಮರ್ಯಾದೆ ಈ ಸಮಾಜದ ಮುಂದೆ ಹಾಗೂ ಶ್ರೇಯಾಳ ಮುಂದೆ ಕುಗ್ಗಬಾರದು ಎಂಬ ಕಾರಣಕ್ಕಾಗಿ ಅವಳು ಮೌನವಾಗಿ ಅಡುಗೆ ಮನೆಗೆ ಮರಳುತ್ತಾಳೆ. ಶ್ರೇಯಾ ಕೇಳಿದ ರೀತಿಯಲ್ಲೇ ಕಾಫಿ ತಯಾರಿಸಿ ಬಂದು ಮೇಜಿನ ಮೇಲೆ ಇಡುತ್ತಾಳೆ. ಆ ಸಂದರ್ಭದಲ್ಲಿ ತನುಜಾ ತನ್ನ ಸೀರೆಯ ಉಂಗುನ ಕಡೆಗೆ ಒಮ್ಮೆ ಕೈಯಾಡಿಸಿ ತನ್ನ ಕುತ್ತಿಗೆಯಲ್ಲಿರುವ ತಾಳಿಯನ್ನು ಮತ್ತಷ್ಟು ಭದ್ರವಾಗಿ ಮುಚ್ಚಿಕೊಳ್ಳುತ್ತಾಳೆ. ಆ ತಾಳಿಯ ಪಾವಿತ್ರ್ಯತೆ ಮತ್ತು ಅದರ ಮೌಲ್ಯವನ್ನು ಉಳಿಸಿಕೊಳ್ಳಲು ತಾನು ಪಡುತ್ತಿರುವ ಪಾಡು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಶ್ರೇಯಾ ಕಾಫಿ ಕುಡಿಯುತ್ತಾ ಕಲ್ಯಾಣ್ ಜೊತೆ ಮಾತನಾಡುತ್ತಿರುತ್ತಾಳೆ. ಆದರೆ ಕಲ್ಯಾಣ್ ಮನಸ್ಸು ಮಾತ್ರ ಸಂಪೂರ್ಣವಾಗಿ ತನುಜಾಳ ಮೌನ ಮತ್ತು ಅವಳ ಸ್ವಾಭಿಮಾನದ ನಡವಳಿಕೆಯ ಕಡೆಗೆ ತಿರುಗಿರುತ್ತದೆ. ಆಕೆಯ ಮೌನವೇ ಶ್ರೇಯಾಳ ಅಹಂಕಾರಕ್ಕೆ ನೀಡಿದ ತಕ್ಕ ಉತ್ತರವಾಗಿ ಅಲ್ಲಿ ನಿಂತಿರುತ್ತದೆ. ಕೆಲವು ದಿನಗಳು ಸರಿದು ಹೋಗುತ್ತವೆ. ಪೆಂಟ್ ಹೌಸ್ನಲ್ಲಿ ಕಲ್ಯಾಣ್ ಮತ್ತು ತನುಜಾ ನಡುವಿನ ಮೌನ ಹಾಗೆಯೇ ಮುಂದುವರಿದಿರುತ್ತದೆ. ಅಂದಿನ ಆ ಘಟನೆಯ ನಂತರ ಕಲ್ಯಾಣ್ ಒಳಗೆ ತನುಜಾಳ ಬಗ್ಗೆ ಒಂದು ವಿಚಿತ್ರವಾದ ಗೌರವ ಮೂಡಲು ಆರಂಭವಾಗಿರುತ್ತದೆ. ಆದರೆ ಅದನ್ನು ಹೊರಹಾಕಲು ಆತನ ಅಹಂಕಾರ ಬಿಡುವುದಿಲ್ಲ. ಶ್ರೇಯಾ ಆಗಾಗ ಆ ಮನೆಗೆ ಬಂದು ಹೋಗುತ್ತಿರುತ್ತಾಳೆ ಮತ್ತು ತನುಜಾವನ್ನು ಕೀಳಾಗಿಯೇ ನೋಡುತ್ತಿರುತ್ತಾಳೆ. ತನುಜಾ ಮಾತ್ರ ತನ್ನ ಪಾಡಿಗೆ ತಾನು ಇದ್ದು ಮನೆಯ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಾಳೆ. ಅದೇ ಸಮಯದಲ್ಲಿ ಶಿವಮೊಗ್ಗದಿಂದ ರಾಘವವರ್ಮರ ಕಡೆಯಿಂದ ವಿಡಿಯೋ ಕಾಲ್ ಬರುತ್ತದೆ. ಮಗ ಮತ್ತು ಸೊಸೆ ಹೇಗೆ ಒಟ್ಟಿಗೆ ಸಂಸಾರ ಮಾಡುತ್ತಿದ್ದಾರೆ ಎಂಬುದನ್ನು ನೋಡಲು ಅವರು ಕಾತರರಾಗಿರುತ್ತಾರೆ. ಕಲ್ಯಾಣ್ ತಂದೆಗೆ ಯಾವುದೇ ಅನುಮಾನ ಬರಬಾರದು ಎಂಬ ಕಾರಣಕ್ಕಾಗಿ ತಕ್ಷಣವೇ ತನುಜಾಳ ಹತ್ತಿರ ಬಂದು ಮಾತನಾಡುತ್ತಾನೆ. ನಾವು ಒಟ್ಟಿಗೆ ಚೆನ್ನಾಗಿದ್ದೇವೆ ಎಂದು ಅಪ್ಪನಿಗೆ ತೋರಿಸಬೇಕು. ಅದಕ್ಕಾಗಿ ನಾಳೆ ನಾವಿಬ್ಬರೂ ಹೊರಗೆ ಶಾಪಿಂಗ್ಗೆ ಹೋಗಬೇಕು ಎಂದು ಕಟ್ಟುನಿಟ್ಟಾಗಿ ಆದೇಶಿಸುತ್ತಾನೆ. ತನುಜಾ ಆ ಮಾತನ್ನು ಯಾವುದೇ ವಿರೋಧವಿಲ್ಲದೆ ಒಪ್ಪಿಕೊಳ್ಳುತ್ತಾಳೆ. ಮರುದಿನ ಕಲ್ಯಾಣ್ ತನುಜಾಳನ್ನು ಹೈದರಾಬಾದ್ನ ಅತ್ಯಂತ ದೊಡ್ಡ ಮತ್ತು ಐಷಾರಾಮಿ ಲಕ್ಸರಿ ಮಾಲ್ಗೆ ಕರೆದುಕೊಂಡು ಹೋಗುತ್ತಾನೆ. ಅಲ್ಲಿ ತನುಜಾಳ ಸರಳತೆಯನ್ನು ಕಂಡು ಕಲ್ಯಾಣ್ ಒಳಗೆ ಅಚ್ಚರಿಪಡುತ್ತಾನೆ. ದುಬಾರಿ ಬ್ರ್ಯಾಂಡ್ಗಳ ಬಗ್ಗೆ ತಲೆಕೆಡಿಸಿಕೊಳ್ಳದ ಆಕೆ ತನ್ನ ಸಾಂಪ್ರದಾಯಿಕ ಉಡುಪಿನಲ್ಲೇ ಆ ದೊಡ್ಡ ಮಾಲ್ನಲ್ಲಿ ನಡೆಯುತ್ತಿರುತ್ತಾಳೆ. ಕಲ್ಯಾಣ್ ತಂದೆಯ ವಿಡಿಯೋ ಕಾಲ್ಗೆ ತಕ್ಕಂತೆ ಕೆಲವು ಫೋಟೋಗಳು ಮತ್ತು ಶಾಪಿಂಗ್ ಬ್ಯಾಗ್ಗಳನ್ನು ಹಿಡಿಸಿ ವಿಡಿಯೋ ಕಾಲ್ ಮಾಡಿ ಎಲ್ಲವೂ ಸರಿಯಿದೆ ಎಂದು ತೋರಿಸುತ್ತಾನೆ. ಆದರೆ ಅದೇ ಮಾಲ್ನಲ್ಲಿ ಅನಿರೀಕ್ಷಿತವಾಗಿ ಒಂದು ಘಟನೆ ನಡೆಯುತ್ತದೆ. ಕಲ್ಯಾಣ್ ಫೋನ್ ಕಾಲ್ನಲ್ಲಿ ಬ್ಯೂಸಿ ಇರುವಾಗ ತನುಜಾ ಒಂದು ಕಡೆ ನಿಂತಿರುತ್ತಾಳೆ. ಅಲ್ಲಿಗೆ ಬರುವ ಆ ಮಾಲ್ನ ಅಹಂಕಾರಿ ಸೇಲ್ಸ್ ಗರ್ಲ್ ತನುಜಾಳ ಸರಳ ಉಡುಪನ್ನು ನೋಡಿ ಆಕೆಯನ್ನು ಬಹಳ ಕೀಳಾಗಿ ಹೀಯಾಳಿಸಿ ಮಾತನಾಡುತ್ತಾಳೆ. ಇಲ್ಲಿ ಬಂದು ನಿಂತುಕೊಳ್ಳಲು ಇದು ಬಡವರ ಮಾರುಕಟ್ಟೆಯಲ್ಲ, ದೊಡ್ಡವರ ಲಕ್ಸರಿ ಮಾಲ್. ನಿಮ್ಮಂತಹವರು ಇಲ್ಲಿಗೆ ಬರುವುದೇ ತಪ್ಪು ಎಂದು ಸಾರ್ವಜನಿಕವಾಗಿಯೇ ಅವಮಾನಿಸುತ್ತಾಳೆ. ಆ ಮಾತುಗಳನ್ನು ಕೇಳಿ ತನುಜಾಳ ಸ್ವಾಭಿಮಾನಕ್ಕೆ ತೀವ್ರವಾದ ಪೆಟ್ಟು ಬೀಳುತ್ತದೆ. ಆದರೂ ಅವಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನವಾಗಿ ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ಸೇಲ್ಸ್ ಗರ್ಲ್ ತನುಜಾಳನ್ನು ಹೀಯಾಳಿಸಿ ಮಾತನಾಡಿದ ಆ ಗಲಾಟೆ ಅಲ್ಲಿಯೇ ಸುತ್ತಮುತ್ತಲಿದ್ದ ಕೆಲವು ಗ್ರಾಹಕರ ಗಮನವನ್ನು ಸೆಳೆಯುತ್ತದೆ. ತನುಜಾಳ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ. ಆದರೆ ಅವಳು ಎಂದಿನಂತೆ ತನ್ನ ಸ್ವಾಭಿಮಾನವನ್ನು ಬಿಟ್ಟುಕೊಡದೆ ಆ ಸ್ಥಳದಿಂದ ನಿಧಾನವಾಗಿ ಕಾಲಿಡಲು ಮುಂದಾಗುತ್ತಾಳೆ. ತನ್ನ ಗಂಡನಿಗೆ ಈ ವಿಷಯ ತಿಳಿಸಿ ಮತ್ತಷ್ಟು ಗಲಾಟೆ ಮಾಡಿಸುವುದು ಇಷ್ಟವಿಲ್ಲದೆ ಅವಳು ಮೌನವಾಗಿ ಅಲ್ಲಿಂದ ಹೊರಡಲು ಹಾದಿ ಹಿಡಿಯುತ್ತಾಳೆ. ಅದೇ ಸಮಯದಲ್ಲಿ ಫೋನ್ ಕಟ್ ಮಾಡಿ ತಿರುಗಿದ ಕಲ್ಯಾಣ್ ಕಣ್ಣಿಗೆ ಈ ದೃಶ್ಯ ಬೀಳುತ್ತದೆ. ತನುಜಾಳ ಮುಖದಲ್ಲಿರುವ ಆ ಕಣ್ಣೀರಿನ ಒದ್ದೆ ಮತ್ತು ಆ ಸೇಲ್ಸ್ ಗರ್ಲ್ ಮುಖದಲ್ಲಿರುವ ಹೀಯಾಳಿಕೆಯ ನಗು ಕಲ್ಯಾಣ್ಗೆ ಕ್ಷಣಾರ್ಧದಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಸುತ್ತದೆ. ತನುಜಾಳನ್ನು ಯಾರೋ ಬಂದು ಕೀಳಾಗಿ ಮಾತನಾಡಿಸಿದ್ದಾರೆ ಎಂಬುದು ತಿಳಿಯುತ್ತಿದ್ದಂತೆ ಕಲ್ಯಾಣ್ ರಕ್ತ ಕುದಿಯಲು ಶುರುವಾಗುತ್ತದೆ. ಆತನ ಒಳಗೆ ಹುದುಗಿದ್ದ ಅಹಂಕಾರ ಮತ್ತು ಕೋಪ ಒಂದೇ ಬಾರಿಗೆ ಜ್ವಾಲಾಮುಖಿಯಂತೆ ಸಿಡಿದೆಳುತ್ತದೆ. ಕಲ್ಯಾಣ್ ಒಂದು ಮಾತೂ ಆಡದೆ ನೇರವಾಗಿ ಆ ಸೇಲ್ಸ್ ಗರ್ಲ್ ನಿಂತಿರುವ ಕಡೆಗೆ ದೊಡ್ಡ ಹೆಜ್ಜೆಗಳನ್ನು ಇಡುತ್ತಾ ಧಾವಿಸಿ ಹೋಗುತ್ತಾನೆ. ಆತನ ಕಣ್ಣುಗಳಲ್ಲಿ ಹೊತ್ತಿಕೊಂಡಿರುವ ಕೆಂಡದಂತಹ ಕೋಪವನ್ನು ನೋಡಿಯೇ ಆ ಸೇಲ್ಸ್ ಗರ್ಲ್ ಬೆಚ್ಚಿಬೀಳುತ್ತಾಳೆ. ಕಲ್ಯಾಣ್ನ ಮುಖದ ಕಠಿಣತೆ ಮತ್ತು ಆತನ ಆಳೆತ್ತರದ ವ್ಯಕ್ತಿತ್ವವನ್ನು ಕಂಡು ಅಲ್ಲಿ ನೆರೆದಿದ್ದ ಜನರೆಲ್ಲರೂ ಒಮ್ಮೆಲೆ ಸ್ತಬ್ಧರಾಗಿ ನೋಡಲು ಶುರು ಮಾಡುತ್ತಾರೆ. ಇಡೀ ಮಾಲ್ನ ಅಷ್ಟು ದೊಡ್ಡ ಹಾಲಿನಲ್ಲಿ ಎಲ್ಲರೂ ಬೆಚ್ಚಿಬಿದ್ದು ಕೇಳುವ ಹಾಗೆ ಕಲ್ಯಾಣ್ ತನ್ನ ಗಡಸು ಧ್ವನಿಯಲ್ಲಿ ಗರ್ಜಿಸುತ್ತಾನೆ. ಆತನ ಆ ಮಾತಿನ ಶಬ್ದ ಇಡೀ ಕಟ್ಟಡದಲ್ಲಿ ಪ್ರತಿಧ್ವನಿಸುತ್ತದೆ. ನಿಮ್ಮ ಧೈರ್ಯ ಎಷ್ಟು? ಯಾರು ಎಂದು ತಿಳಿಯದೆ ಇವಳನ್ನು ಹೀಯಾಳಿಸಲು ನೀನು ಯಾವ ಹಕ್ಕಿನಿಂದ ಮಾತನಾಡಿದೆ ಎಂದು ಆಕ್ರೋಶದಿಂದ ಪ್ರಶ್ನಿಸುತ್ತಾನೆ.
ಆ ಸೇಲ್ಸ್ ಗರ್ಲ್ ನಡುಗುತ್ತಾ ಸಮರ್ಥನೆ ಮಾಡಿಕೊಳ್ಳಲು ಹೋದರೂ ಕಲ್ಯಾಣ್ ಬಿಡುವುದಿಲ್ಲ. ಅಲ್ಲಿದ್ದ ಮ್ಯಾನೇಜರ್ ಕೂಡ ಓಡಿಬಂದು ಕಲ್ಯಾಣ್ ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಕಲ್ಯಾಣ್ ಕೋಪ ಇನ್ನೂ ತಣ್ಣಗಾಗಿರುವುದಿಲ್ಲ. ತನುಜಾಳ ಕಡೆಗೆ ಒಮ್ಮೆ ಪ್ರೀತಿ ಮತ್ತು ಗೌರವದಿಂದ ನೋಡುವ ಕಲ್ಯಾಣ್ ಎಲ್ಲರ ಮುಂದೆ ಆಕೆಯ ನಿಜವಾದ ಪರಿಚಯವನ್ನು ಜಗಜ್ಜಾಹೀರು ಮಾಡಲು ನಿರ್ಧರಿಸುತ್ತಾನೆ. ತನ್ನ ಹೆಂಡತಿಗೆ ಆದ ಆ ಅವಮಾನವನ್ನು ಆತ ಕೇವಲ ವೈಯಕ್ತಿಕವಾಗಿ ತೆಗೆದುಕೊಳ್ಳದೆ ತನ್ನ ಸ್ವಾಭಿಮಾನದ ಪ್ರಶ್ನೆಯಾಗಿ ಸ್ವೀಕರಿಸುತ್ತಾನೆ. ಇಡೀ ಲಕ್ಸುರಿ ಮಾಲ್ನ ಮಧ್ಯಭಾಗದಲ್ಲಿ ನಿಂತುಕೊಂಡು ಕಲ್ಯಾಣ್ ಎಸೆದ ಆ ಸಿಡಿಲಿನಂತಹ ಗರ್ಜನೆಗೆ ಸುತ್ತಮುತ್ತಲಿದ್ದ ಎಲ್ಲ ಜನರ ಹೆಜ್ಜೆಗಳು ಅಲ್ಲೇ ನಿಂತು ಹೋಗುತ್ತವೆ. ನಡುಗುತ್ತಾ ನಿಂತಿರುವ ಆ ಸೇಲ್ಸ್ ಗರ್ಲ್ ಮತ್ತು ಗಾಬರಿಯಿಂದ ಕೈಕಟ್ಟಿ ನಿಂತಿರುವ ಮಾಲ್ ಮ್ಯಾನೇಜರ್ ಕಡೆಗೆ ಒಮ್ಮೆ ತೀಕ್ಷ್ಣವಾಗಿ ನೋಡುವ ಕಲ್ಯಾಣ್ ತನ್ನ ಉಸಿರನ್ನು ಒಮ್ಮೆ ಗಟ್ಟಿಯಾಗಿ ಎಳೆದುಕೊಂಡು ಇಡೀ ಕಟ್ಟಡವೇ ನಡುಗುವಂತೆ ಮತ್ತೊಮ್ಮೆ ಗಟ್ಟಿಯಾಗಿ ಗರ್ಜಿಸುತ್ತಾನೆ. ಇವಳು ಯಾರೆಂದು ತಿಳಿದುಕೊಳ್ಳದೆ ಬಾಯಿಗೆ ಬಂದಂತೆ ಮಾತನಾಡಲು ನಿಂಗೆ ಎಷ್ಟು ಧೈರ್ಯ? ಇವಳು ಸಾಮಾನ್ಯಳಲ್ಲ, ಇವಳು ಬೇರೆ ಯಾರೂ ಅಲ್ಲ. ಇವಳು ನನ್ನ ಹೆಂಡತಿ ಮಿಸಸ್ ತನುಜಾ ಕಲ್ಯಾಣ್ ವರ್ಮಾ. ಕಲ್ಯಾಣ್ ಬಾಯಿಂದ ಬಂದ ಆ ಮಹತ್ವದ ಮಾತುಗಳು ಆ ಮಾಲ್ನ ಗೋಡೆಗಳಲ್ಲಿ ಪ್ರತಿಧ್ವನಿಸುತ್ತವೆ. ಅಲ್ಲಿ ನೆರೆದಿದ್ದ ನೂರಾರು ಜನರ ಕಣ್ಣುಗಳು ಒಮ್ಮೆಲೆ ತನುಜಾಳ ಮೇಲೆ ನೆಡುತ್ತವೆ. ತನುಜಾಗೆ ತನ್ನಿಬ್ಬರ ಕಿವಿಯನ್ನು ನಂಬಲು ಸಾಧ್ಯವಾಗುವುದಿಲ್ಲ. ಎಂದು ಯಾರ ಮುಂದೆಯೂ ತನ್ನ ಹೆಂಡತಿ ಎಂದು ಪರಿಚಯ ಮಾಡಿಕೊಡದ, ಕೇವಲ ರೂಮ್ಮೇಟ್ಸ್ ಎಂದು ಕಠಿಣ ನಿಯಮಗಳನ್ನು ಹಾಕಿದ್ದ ಅದೇ ಕಲ್ಯಾಣ್ ಇವತ್ತು ಇಡೀ ಪ್ರಪಂಚದ ಎದುರು ತನ್ನನ್ನು ಹೆಂಡತಿ ಎಂದು ಗಟ್ಟಿಯಾಗಿ ಘೋಷಿಸಿದ್ದಾನೆ ಎಂಬ ಸತ್ಯ ಆಕೆಗೆ ದಿಢೀರ್ ಆಘಾತವನ್ನು ನೀಡುತ್ತದೆ. ತನ್ನನ್ನು ಕೀಳಾಗಿ ಕಂಡ ಆ ಅಹಂಕಾರಿ ಸೇಲ್ಸ್ ಗರ್ಲ್ ಮತ್ತು ಮ್ಯಾನೇಜರ್ ಕಣ್ಣುಗಳೆರಡೂ ಭಯದಿಂದ ಅಗಲವಾಗುತ್ತವೆ. ತಾವು ಯಾವ ಮಟ್ಟದ ಮನುಷ್ಯಳನ್ನು ಅವಮಾನಿಸಿದ್ದೇವೆ ಎಂಬ ಅರಿವಾಗಿ ಅವರು ತಲೆ ತಗ್ಗಿಸಿ ನಿಲ್ಲುತ್ತಾರೆ. ಆದರೆ ತನುಜಾಳ ಕಣ್ಣುಗಳಲ್ಲಿ ಮಾತ್ರ ಆಘಾತದ ಜಾಗದಲ್ಲಿ ಆನಂದದ ಬಿಸಿ ಕಣ್ಣೀರು ಜಿನುಗಲು ಶುರುವಾಗುತ್ತದೆ. ತನ್ನ ಗಂಡ ತನಗೆ ಸಮಾಜದ ಮುಂದೆ ಇಂತಹ ದೊಡ್ಡ ಗೌರವವನ್ನು ನೀಡುತ್ತಾನೆ ಎಂದು ಆಕೆ ಕನಸಿನಲ್ಲೂ ಊಹಿಸಿರಲಿಲ್ಲ. ಕಲ್ಯಾಣ್ ನೇರವಾಗಿ ತನುಜಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಆ ಮಾಲ್ನಿಂದ ಹೊರಗೆ ತನ್ನ ದುಬಾರಿ ಕಾರಿನ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ. ಆ ನಡೆಯಲ್ಲಿದ್ದ ಗತ್ತಿನಲ್ಲಿ ಈಗ ಅಹಂಕಾರದ ಬದಲಿಗೆ ತನ್ನ ಹೆಂಡತಿಯ ಸ್ವಾಭಿಮಾನವನ್ನು ಕಾಪಾಡಿದ ತೃಪ್ತಿ ಸ್ಪಷ್ಟವಾಗಿ ಕಾಣುತ್ತದೆ. ಕಾರು ಹತ್ತಿ ಕುಳಿತ ನಂತರವೂ ಇಬ್ಬರ ನಡುವೆ ಯಾವುದೇ ಮಾತುಗಳಿರುವುದಿಲ್ಲ. ಆದರೆ ಆ ಮೌನದಲ್ಲೇ ಒಂದು ಹೊಸದಾದ ಬಾಂಧವ್ಯದ ಎಳೆಗಟ್ಟಿಯಾಗಿ ಹೆಣೆಯಲ್ಪಡುತ್ತದೆ. ಮಾಲ್ನಲ್ಲಿ ನಡೆದ ಆ ಘಟನೆಯ ನಂತರ ಕಲ್ಯಾಣ್ ಮತ್ತು ತನುಜಾ ನಡುವಿನ ಸಂಬಂಧ ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದು ಕಲ್ಯಾಣ್ ತೋರಿದ ಆ ಪ್ರೀತಿ ಮತ್ತು ಗೌರವ ತನುಜಾಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರುತ್ತದೆ. ಪೆಂಟ್ ಹೌಸ್ಗೆ ವಾಪಸ್ ಬಂದ ನಂತರ ಕಲ್ಯಾಣ್ ವರ್ತನೆಯಲ್ಲಿಯೂ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ. ಹಿಂದೆಂದಿಗಿಂತಲೂ ಹೆಚ್ಚು ಮೃದುವಾಗಿ ವರ್ತಿಸಲು ಶುರುಮಾಡುತ್ತಾನೆ. ತನುಜಾಳನ್ನು ಕೇವಲ ರೂಮ್ಮೇಟ್ ಎಂದು ನೋಡುತ್ತಿದ್ದ ಆತನ ದೃಷ್ಟಿಕೋನ ಈಗ ಬದಲಾಗಿ ಅವಳಲ್ಲಿರುವ ಅಪಾರವಾದ ಆತ್ಮಾಭಿಮಾನ ಮತ್ತು ಗುಣವನ್ನು ಆತ ಮನಃಪೂರ್ವಕವಾಗಿ ಮೆಚ್ಚಿಕೊಳ್ಳಲು ಆರಂಭಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಶ್ರೇಯಾಳ ಆಗಮನ ಮತ್ತೆ ಆ ಮನೆಯಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತದೆ. ಎಂದಿನಂತೆ ಯಾವುದೇ ಮುನ್ಸೂಚನೆ ಇಲ್ಲದೆ ಮನೆಗೆ ಬರುವ ಶ್ರೇಯಾ, ಕಲ್ಯಾಣ್ ಮತ್ತು ತನುಜಾ ನಡುವೆ ಬದಲಾಗಿರುವ ಆ ಹತ್ತಿರತೆಯನ್ನು ಕಂಡು ಬೆರಗಾಗುತ್ತಾಳೆ. ಕಲ್ಯಾಣ್ ಈಗ ತನುಜಾಳ ಹತ್ತಿರ ಮಾತನಾಡುತ್ತಿರುವುದನ್ನು, ಅವಳ ಇಷ್ಟಗಳ ಬಗ್ಗೆ ಗಮನಿಸುತ್ತಿರುವುದನ್ನು ನೋಡಿ ಶ್ರೇಯಾಗೆ ಸಹಿಸಲು ಆಗುವುದಿಲ್ಲ. ಕೋಪದಿಂದ ಕುದಿಯುವ ಶ್ರೇಯಾ ನೇರವಾಗಿ ಕಲ್ಯಾಣ್ ಬಳಿ ಬಂದು ಪ್ರಶ್ನಿಸುತ್ತಾಳೆ, ಈ ಕೆಲಸದಾಕೆ ಜತೆ ನೀನು ಇಷ್ಟು ಸಲುಗೆಯಿಂದ ಇರೋಕೆ ಏನು ಕಾರಣ? ಇವಳಿಗೂ ನಮಗೂ ಏನು ಸಂಬಂಧ? ಎಂದು ನೇರವಾಗಿ ಗದರುತ್ತಾಳೆ. ಆದರೆ ಈ ಬಾರಿ ಕಲ್ಯಾಣ್ ಮೌನವಾಗಿರುವುದಿಲ್ಲ. ಶ್ರೇಯಾಳ ಮುಖಕ್ಕೆ ನೇರವಾಗಿ ತನ್ನ ಖಡಗ್ಧ್ವನಿಯಲ್ಲಿ ಉತ್ತರ ನೀಡುತ್ತಾನೆ, ಇವಳು ಈ ಮನೆಯ ಕೆಲಸದಾಕೆಯಲ್ಲ, ನನ್ನ ಹೆಂಡತಿ ಮಿಸಸ್ ತನುಜಾ ಕಲ್ಯಾಣ್ ವರ್ಮಾ. ಇನ್ಮುಂದೆ ಇವರ ಬಗ್ಗೆ ಮಾತನಾಡುವಾಗ ಅಥವಾ ನಡೆದುಕೊಳ್ಳುವಾಗ ಎಚ್ಚರವಿರಲಿ ಎಂದು ಕಟ್ಟುನಿಟ್ಟಾಗಿ ಹೇಳುತ್ತಾನೆ. ಆ ಮಾತು ಕೇಳಿ ಶ್ರೇಯಾಳಿಗೆ ಕಾಲು ಕೆಳಗಿನ ನೆಲವೇ ಕುಸಿದಂತಾಗುತ್ತದೆ. ತಾನು ಇಷ್ಟು ದಿನ ಕೀಳಾಗಿ ಕಂಡವಳು ಆ ಮನೆಯ ಒಡತಿ ಎಂಬ ಸತ್ಯ ತಿಳಿದು ಆಕೆ ಶಾಕ್ ಆಗುತ್ತಾಳೆ. ಯಾವುದೇ ಮಾತು ಆಡಲು ತೋಚದೆ ಅವಮಾನಿತಳಾಗಿ ಆ ಮನೆಯಿಂದ ಹೊರಟು ಹೋಗುತ್ತಾಳೆ. ಶ್ರೇಯಾ ಹೋದ ನಂತರ ಆ ಮನೆಯಲ್ಲಿ ನಿಜವಾದ ನೆಮ್ಮದಿ ಮತ್ತು ಹೊಸ ಬಾಂಧವ್ಯದ ಅಡಿಯೂರ ಮೂಡಲು ಶುರುವಾಗುತ್ತದೆ. ವರ್ಮಾ ಇನ್ಫ್ರಾದ ಬೃಹತ್ ಕಾರ್ಪೊರೇಟ್ ಕಚೇರಿಯಲ್ಲಿ ಮತ್ತು ಶಿವಮೊಗ್ಗದ ಆ ಹಸಿರಿನ ಅಡಿಕೆ ತೋಟಗಳ ನಡುವಿನ ದೊಡ್ಡ ಮನೆಯಲ್ಲಿ ಹೊಸ ಬದುಕು ಸಂಪೂರ್ಣವಾಗಿ ಬದಲಾಗಿರುತ್ತದೆ. ಅಹಂಕಾರ ಮತ್ತು ದುಡ್ಡಿನ ಗರ್ವದಲ್ಲಷ್ಟೇ ಬದುಕುತ್ತಿದ್ದ ಕಲ್ಯಾಣ್ ಈಗ ತನುಜಾಳ ಸರಳತೆ, ತಾಳ್ಮೆ ಮತ್ತು ಅಪಾರವಾದ ಸ್ವಾಭಿಮಾನದ ಪ್ರೀತಿಯಲ್ಲಿ ಪರಿಪೂರ್ಣನಾಗುತ್ತಾನೆ. ಆಸ್ಪತ್ರೆಯ ಐಸಿಯುನಲ್ಲಿ ಆರಂಭವಾದ ಆ ಒಪ್ಪಂದದ ಮದುವೆ ಈಗ ಯಾವುದೇ ಷರತ್ತುಗಳಿಲ್ಲದ ನಿಜವಾದ ಪವಿತ್ರ ದಾಂಪತ್ಯ ಜೀವನವಾಗಿ ರೂಪುಗೊಳ್ಳುತ್ತದೆ.
ಶ್ರೇಯಾಳ ನಿರ್ಗಮನದ ನಂತರ ಹೈದರಾಬಾದಿನ ಆ ಐಷಾರಾಮಿ ಪೆಂಟ್ಹೌಸ್ ಕೇವಲ ಕಲ್ಲು ಮತ್ತು ಸೀಮೆಣ್ಣಿನ ಗೋಡೆಗಳ ಮನೆ ಮಾತ್ರವಾಗಿರದೆ ಇಬ್ಬರ ಮನಸ್ಸುಗಳು ಒಂದಾದ ಸುಂದರವಾದ ಪ್ರೇಮಲೋಕವಾಗುತ್ತದೆ. ತನುಜಾಳ ಮುಖದಲ್ಲಿ ಎಂದಿಗೂ ಕಾಣದ ಮಂದಹಾಸ ಈಗ ಸದಾ ಇರುತ್ತದೆ. ಕಲ್ಯಾಣ್ ತಾನಾಗಿಯೇ ತನುಜಾಳ ಹತ್ತಿರ ಬಂದು ತನ್ನ ಹಿಂದಿನ ತಪ್ಪುಗಳಿಗೆ ಮತ್ತು ಅಹಂಕಾರಕ್ಕೆ ಮನಸ್ಸಿನಿಂದ ಕ್ಷಮೆಯಾಚಿಸುತ್ತಾನೆ. ಇಬ್ಬರೂ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಂಡು ಹೊಸ ನಂಬಿಕೆಯ ಬುನಾದಿಯ ಮೇಲೆ ತಮ್ಮ ಸಂಸಾರವನ್ನೂ ಮುಂದುವರಿಸಲು ತೀರ್ಮಾನಿಸುತ್ತಾರೆ. ಕೆಲವು ದಿನಗಳ ನಂತರ ಸಂಪೂರ್ಣವಾಗಿ ಚೇತರಿಸಿಕೊಂಡ ರಾಘವ ವರ್ಮಾ ಮತ್ತು ಅಮ್ಮ ಪಾರ್ವತಿ ಹೈದರಾಬಾದ್ನ ಆ ಪೆಂಟ್ ಹೌಸ್ಗೆ ಭೇಟಿ ನೀಡುತ್ತಾರೆ. ಮಗ ಮತ್ತು ಸೊಸೆ ಇಬ್ಬರೂ ಅನ್ಯೋನ್ಯವಾಗಿ ಪರಸ್ಪರ ಗೌರವದಿಂದ ಒಟ್ಟಿಗೆ ಇರುವುದನ್ನು ಕಣ್ಣಾರೆ ಕಂಡು ಆ ಪೋಷಕರ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹರಿಯುತ್ತದೆ. ರಾಘವ ವರ್ಮಾ ತಮ್ಮ ಹಠದಿಂದ ನಡೆದ ಆ ಮದುವೆ ಇಂದು ಎಷ್ಟು ಸಾರ್ಥಕವಾಯಿತು ಎಂದು ನೆನೆದು ಮನಸ್ಸಿನಲ್ಲಿಯೇ ಖುಷಿಪಡುತ್ತಾರೆ. ಶಿವಮೊಗ್ಗದ ಮಲೆನಾಡಿನ ತಂಪಾದ ಮಣ್ಣಿನಿಂದ ಹುಟ್ಟಿಕೊಂಡ ಆ ಸ್ವಾಭಿಮಾನಿ ಹುಡುಗಿ ತನುಜಾ ನಗರದ ದೊಡ್ಡ ಉದ್ಯಮಿ ಕಲ್ಯಾಣ್ನ ಅಹಂಕಾರದ ಕೋಟೆಯನ್ನು ತನ್ನ ಪ್ರೀತಿಯಿಂದಲೇ ಗೆದ್ದು ಬೀಗುತ್ತಾಳೆ. ಹಣವೊಂದೇ ಎಲ್ಲವನ್ನೂ ಕೊಳ್ಳಬಾರದು. ಪ್ರೀತಿ ಮತ್ತು ಮಾನವೀಯತೆ ಮುಂದೆ ಎಲ್ಲವೂ ನಶ್ವರ ಎಂಬ ಸತ್ಯ ಕಲ್ಯಾಣ್ಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಶಿವಮೊಗ್ಗದ ಆ ಮಣ್ಣಿನ ಸೊಗಡು ಮತ್ತು ಮಳೆಯ ಹನಿಗಳೊಂದಿಗೆ ಆರಂಭವಾದ ಇವರ ಈ ಪ್ರೇಮ ಕಥೆಯು ಸಮಾಜಕ್ಕೆ ಒಂದು ಸುಂದರವಾದ ಉದಾಹರಣೆಯಾಗಿ ಎಂದೆಂದಿಗೂ ಉಳಿಯುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅಹಂಕಾರದ ಕೋಟೆಯಲ್ಲಿ ಆರಂಭವಾದ ಕಲ್ಯಾಣ್ ಮತ್ತು ತನುಜಾಳ ಈ ಒಪ್ಪಂದದ ಮದುವೆ ಸಮಾಜದ ಮುಂದೆ ಒಂದು ಸುಂದರ ತಿರುವನ್ನು ಪಡೆದುಕೊಂಡಿದೆ. ಶ್ರೇಯಾಳ ಅಹಂಕಾರಕ್ಕೆ ತನುಜಾಳ ಮೌನವೇ ತಕ್ಕ ಉತ್ತರವಾಗಿ ನಿಂತು ಕಲ್ಯಾಣ್ ತನ್ನ ಹೆಂಡತಿಯನ್ನು ಜಗತ್ತಿನೆದುರು ಹೆಮ್ಮೆಯಿಂದ ಪರಿಚಯಿಸಿದ ಆ ರೋಮಾಂಚಕ ಕ್ಷಣದೊಂದಿಗೆ ಮೊದಲ ಎಪಿಸೋಡ್ ಮುಕ್ತಾಯವಾಗಿದೆ. ಆದರೆ ಇಷ್ಟಕ್ಕೆ ಕಥೆ ಮುಗಿಯಲಿಲ್ಲ. ಈ ಪ್ರೀತಿಯ ಪಂಜರದೊಳಗೆ ಮುಂದೆ ಯಾವೆಲ್ಲ ಬಿರುಗಾಳಿಗಳು ಎಳೆಯಲಿವೆ? ಕಲ್ಯಾಣ್ ಮತ್ತು ತನುಜಾಳ ಬದುಕಿನಲ್ಲಿ ಅಡಗಿರುವ ಮುಂದಿನ ಅನಿರೀಕ್ಷಿತ ತಿರುವುಗಳೇನು? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು ಕಾಯುತ್ತಿರಿ. ಪ್ರೀತಿಯ ಪಂಜರ ಎಪಿಸೋಡ್ 2ಗಾಗಿ ಕಾದುನಿಸಿ.